ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಜೂನ್ ತಿಂಗಳು ತುಂಬ ಆತ್ಮವಿಶ್ವಾಸದಿಂದ ಕೂಡಿರುತ್ತೆ. ಜೂನ್ 2ರಂದು ಗುರು ದ್ವಿತೀಯ ಭಾವದಿಂದ ತೃತೀಯ ಭಾವಕ್ಕೆ ಬರೋದ್ರಿಂದಾಗಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬಾ ಅನುಕೂಲ ಅಂತಲೇ ಹೇಳ್ಬೋದು. ಮತ್ತು ಗುರು ಇಲ್ಲಿ ನಿಮ್ಮ ಧೈರ್ಯವನ್ನು ಜಾಸ್ತಿ ಮಾಡ್ತಾನೆ. ಅದರಿಂದಾಗಿ ನೀವು ನಿಮ್ಮ ಗುರಿಗಳ ಮೇಲೆ ಕೆಲಸ ಮಾಡೋಕ್ಕೆ ತುಂಬಾ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ನೀವೇನೇ ಅಂದ್ಕೊಂಡ್ರೇನೋ ಅದನ್ನು ನೀವು ಧೈರ್ಯದಿಂದ ಕೆಲಸನ ಕಂಪ್ಲೀಟ್ ಮಾಡ್ತೀರಾ. ಮತ್ತು ಇಲ್ಲಿ ಗುರು ನಿಮಗೆ ಸ್ಪಷ್ಟವಾಗಿ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಮಾಡ್ತಾನೆ. ಅದರಿಂದಾಗಿ ನೀವು ಇಂಟರ್ವ್ಯೂ ಕೊಡೋರಿರಲಿ, ಪ್ರೆಸೆಂಟೇಷನ್ ಕೊಡೋರಿರಲಿ ತುಂಬಾ ಚೆನ್ನಾಗಿ ಅದನ್ನು ನಿರ್ವಹಿಸ್ತೀರ. ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ತಿಂಗಳ ಮೊದಲ 8 ದಿನಗಳವರೆಗೆ ಧನಸ್ಥಾನದಲ್ಲಿ ಇರೋದ್ರಿಂದಾಗಿ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಅಂತಲೇ ಹೇಳ್ಬೋದು. ಜೂನ್ 8ರ ನಂತರ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ತೃತೀಯ ಭಾವಕ್ಕೆ ಕರ್ಕಾಟಕ ರಾಶಿಯಲ್ಲಿ ಬರೋದ್ರಿಂದಾಗಿ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಹೆಚ್ಚಿಸ್ತಾನೆ ಶುಕ್ರ ಇಲ್ಲಿ. ಈ ಸಮಯದಲ್ಲಿ ನೀವು ಜಾಸ್ತಿ ಜನರ ಜೊತೆ ಬೆರೀತೀರಾ. ನೆಟ್ವರ್ಕಿಂಗ್ ಮಾಡೋರ್ಗಂತೂ ತುಂಬಾ ಉತ್ತಮ ಸಮಯನೇ ಅಂತಲೇ ಹೇಳ್ಬೋದು. ಜೂನ್ 15ಕ್ಕೆ ನಿಮ್ಮ ರಾಶಿಯಿಂದ ಸೂರ್ಯ ದ್ವಿತೀಯ ಭಾವವಾದ ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದಾಗಿ ನೀವು ನಿಮ್ಮ ಬಾಸ್ ಹತ್ರ ಯಾವುದಾದ್ರೂ ವಿಚಾರವಾಗಿ ಮಾತಾಡೋದಿದ್ರೇನೋ ಈ ಸಮಯ ಚೆನ್ನಾಗಿದೆ, ಮಾತಾಡ್ಕೊಳ್ಳಿ. ಏನೇ ವಿಷಯ ಇದ್ರೇನೋ ಮಾತಾಡಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ಕೆಲಸದ ಸ್ಥಳದಲ್ಲಿ ಒಪ್ಪಂದಗಳನ್ನು ಮುಕ್ತಾಯಗೊಳಿಸಲು ಅಂದರೆ ಫಿನಿಷ್ ಮಾಡಲು ಇದು ಒಳ್ಳೆಯ ಅವಕಾಶನೇ ಅಂತ ಹೇಳ್ಬೋದು. ಜೂನ್ 20ನೇ ತಾರೀಕಿಗೆ ಕುಜ ಮೇಷರಾಶಿಯಿಂದ ನಿಮ್ಮ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಹೆಚ್ಚಿಸ್ತಾನೆ ಇಲ್ಲಿ. ಮತ್ತು ಹಳೆಯ ಪೆಂಡಿಂಗ್ ಕೆಲಸವನ್ನು ಮುಗಿಸೋ ಥರ ಇಲ್ಲಿ ಅವಕಾಶ ಮಾಡಿಕೊಡ್ತಾನೆ ಕುಜ. ಒಳ್ಳೆಯ ಅವಧಿ ಅಂತಲೇ ಹೇಳ್ಬೋದು ಎಲ್ಲ ಪೆಂಡಿಂಗ್ ಕೆಲಸ ಎಲ್ಲ ಫಿನಿಷ್ ಮಾಡೋಕ್ಕೆ. ಮತ್ತು ಕುಜ ನಿಮಗೆ ಸ್ವಲ್ಪ ಕೋಪವನ್ನು ಇಲ್ಲಿ ಹೆಚ್ಚಿಸ್ತಾನೆ ಅಥವಾ ತಾಳ್ಮೆ ಇಲ್ಲದೆ ಇರೋ ಥರನೂ ನಿಮ್ಮ ನಡವಳಿಕೆ ಆಗ್ಬೋದು. ಅದಕ್ಕೆ ನೀವು ನಿಮ್ಮ ನಡವಳಿಕೆಯನ್ನು ಗಮನಿಸಿ ಯಾವುದೇ ಅನಗತ್ಯ ಸಂಘರ್ಷಣೆಗಳಿಗೆ ಕಾನ್ಫ್ಲಿಕ್ಟ್ಗೆ ಒಳಗಾಗದಂತೆ ನೀವು ನೋಡಿಕೊಳ್ಬೇಕು. ಯಾವುದೇ ಉಳಿತಾಯ ಮತ್ತು ಹೂಡಿಕೆ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಆತುರದ ನಿರ್ಧಾರ ಬೇಡ. ತಾಳ್ಮೆಯಿಂದ ಯೋಚಿಸಿ ಆನಂತರ ನಿರ್ಧಾರ ಮಾಡ್ಕೊಳ್ಳಿ. ಜೂನ್ 22ನೇ ತಾರೀಕಿಗೆ ಬುಧನು ನಿಮ್ಮ ಧನಸ್ಥಾನದಿಂದ ಧೈರ್ಯಸ್ಥಾನಕ್ಕೆ ಬರೋದ್ರಿಂದಾಗಿ ಯಾರೆಲ್ಲ ನೆಟ್ವರ್ಕಿಂಗ್ ಫೀಲ್ಡಲ್ಲಿದ್ದೀರೋ ಅವ್ರಿಗೆಲ್ಲ ಅತ್ಯುತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ತುಂಬಾ ಸಾಮರ್ಥ್ಯ ಇಲ್ಲಿ ಕೊಡ್ತಾನೆ ಬುಧ. ಅನಲಿಟಿಕಲ್ ಸ್ಕಿಲ್ಸಲ್ಲಿ ಮತ್ತು ನಿಮ್ಮ ಇಂಟೆಲೆಕ್ಚುವಲ್ ಗ್ರೋತ್ ಬೆಳವಣಿಗೆನೂ ಇಲ್ಲಿ ಜಾಸ್ತಿ ಮಾಡ್ತಾನೆ ಬುಧ. ಮತ್ತು ನಿಮ್ಮ ರಾಶಿಯಿಂದ ಏಕಾದಶ ಭಾವದಲ್ಲಿ ಲಾಭಸ್ಥಾನದಲ್ಲಿ ಶನಿ ಇರೋದ್ರಿಂದಾಗಿ ನಿಮಗೆ ತುಂಬಾ ಶನಿ ಇಲ್ಲಿ ಲಾಭವನ್ನು ತಂದುಕೊಡ್ತಾನೆ. ಬುಧನು ಜಲರಾಶಿ ಕರ್ಕಾಟಕ ರಾಶಿಯಲ್ಲಿ ಇರೋದ್ರಿಂದಾಗಿ ನೀವು ನಿಮ್ಮ ಕುಟುಂಬದ ಮೇಲೆ ಹೆಚ್ಚು ಗಮನ ಹರಿಸ್ತೀರಾ. ಮತ್ತು ಇನ್ನೊಂದೇನೆಂದರೆ ನಿಮ್ಮ ಒಡ ಹುಟ್ಟಿದವರ ಜೊತೆ ಮತ್ತು ನಿಮ್ಮ ಸಂಬಂಧಿಗಳ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ಅತಿಯಾದ ಭಾವನಾತ್ಮಕದಿಂದ ನೀವು ಮಾತಾಡುವಾಗ ಸ್ವಲ್ಪ ಎಚ್ಚರದಿಂದ ಮಾತಾಡಿ. ಕರ್ಮಸ್ಥಾನದಲ್ಲಿ ರಾಹು ಇರೋದ್ರಿಂದಾಗಿ ನಿಮಗೆ ಮಹತ್ವಾಕಾಂಕ್ಷೆ ಇಲ್ಲಿ ಹೆಚ್ಚಿಸ್ತಾನೆ. ಮತ್ತು ನಿಮ್ಮ ಪ್ರಮುಖ ಯೋಜನೆಗಳೇನಾದರೂ ಇದ್ರೇನೋ ಅದನ್ನು ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅದರಿಂದ ನಿಮಗೆ ಪ್ರತಿಫಲ ಸಿಗೋ ಥರನೂ ಕಾರಣ ಆಗಬಹುದು. ಆದರೆ ಕೆಲಸ ಜಾಗದಲ್ಲಿ ನೀವು ಈಗೋ ಬರಕ್ಕೆ ಬಿಡಬೇಡಿ. ಚತುರ್ಥ ಭಾವದಲ್ಲಿ ಕೇತು ಇರೋದ್ರಿಂದಾಗಿ ಇಲ್ಲಿ ನಿಮ್ಗೇನು ಮಾಡ್ತಾನೆ ಅಂದರೆ ಪ್ರಚೋದನೆ ಮಾಡ್ತಾನೆ. ಮನೆಯ ಸೌಕರ್ಯಗಳಿಗಾಗಿ ಹೆಚ್ಚು ಖರ್ಚು ಮಾಡಬೇಕು ಅಂತ ನಿಮಗೆ ಫೀಲ್ ಆಗುತ್ತೆ ಮತ್ತು ಮನಸ್ಸಿಗೆ ಸ್ವಲ್ಪ ಅಶಾಂತಿನೂ ಅನಿಸುತ್ತೆ. ನೀವು ಒಂದು ಬಜೆಟ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಮನೆಯ ಖರ್ಚುಗಳು ಮತ್ತು ಕುಟುಂಬಕ್ಕೋಸ್ಕರ ಫ್ಯಾಮ್ಲಿಗೋಸ್ಕರ ಖರ್ಚು ಮಾಡೋದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದರ ಪ್ರಕಾರನೇ ನೀವು ನಡೆದ್ರೆ ಜಾಸ್ತಿ ಖರ್ಚಾಗೋದು ಅನಗತ್ಯ ಖರ್ಚಾಗೋದ್ರಿಂದ ತಪ್ಪಿಸ್ಕೋಬೋದು. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಮನಸ್ಸಿನ ಶಾಂತಿಗೋಸ್ಕರ ಧ್ಯಾನ ಮಾಡಿ ಮತ್ತು
ಏನಾದರೂ ಸ್ವಲ್ಪ ನಿಮಗೆ ದೈಹಿಕ ಆಯಾಸ ಆದ್ರೇನೋ ಒತ್ತಡದಿಂದ, ಕೆಲಸದ ಒತ್ತಡದಿಂದ ಅದನ್ನು ನೀವು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಪರಿಹಾರ ಬಂದು ಗುರು ಮಂತ್ರ ಹೇಳ್ಕೊಳ್ಳಿ ಪ್ರತಿದಿನ. ಧನ್ಯವಾದಗಳು.